ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಆನ್ ರೆಕಾರ್ಡ್ ಬರ್ಕೊಳ್ಳಿ, ಪೊಲೀಸರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಪೊಲೀಸರು ಯಾರೇನೇ ಹೇಳಿದ್ರು ಸಹ ನಾನು ಹೇಳ್ತೇನೆ, ಮಾಹಿತಿ ತಗೊಂಡಿದ್ದೇನೆ, ನಿಖರವಾದ ಮಾಹಿತಿ ಆನ್ ರೆಕಾರ್ಡ್ ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ. ಕೆಲವು ಲೋಪದೋಷಗಳು ಪೊಲೀಸ್ನವ್ರ ಕಡೆಯಿಂದ ಆಗಿರುವಂತದನ್ನ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಗಮನಕ್ಕೆ ತರುವಂತ ಕೆಲಸವನ್ನು ನಾನು ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಹಿತಿ ಕೊಟ್ಟಿರ್ಬೋದು. 1,000 ಜನ ನಿನ್ನೆ ದಿವಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ 1,000 ಜನದ ವಿರುದ್ಧ ಕೇಸ್ ಬುಕ್ಕಲಾಗಿದೆ ಅನ್ನುವಂಥದ್ದು. ಅಲ್ಲಲ್ಲ, ಅದನ್ನೇ ಸರ್, ಯಾರೋ ತಪ್ಪು ಮಾಹಿತಿನ ಕೊಟ್ಟಿರ್ಬೋದು. ನಾವು ನಮ್ಮಂತ ಕಾರ್ಯಕರ್ತರು, ನಮ್ಮಂತ ಲೀಡರ್ಸ್ಗಳನ್ನ ಕೇಳುವಂಥದ್ದು ಆಗಿದ್ದ ನಿಜವಾದಂತ ಸಂಗತಿಯನ್ನು ಹೇಳುವಂತ ಕೆಲಸವನ್ನ ಮಾಡ್ತೀನಿ. ನಾನು ಹೇಳ್ತೀನಿ, ಅಲ್ಲ ಅದನ್ನೇ ಹೇಳ್ತಾ ಇರೋದು. ಈಗ ನಾನು DCP ಅವ್ರಿಗೆ ಗಾಯ ಆಗಿಲ್ಲ ಅಂತ ಹೇಳ್ತಾ ಇಲ್ವಲ್ಲ. ನಾನು 2-3 ಸರಿ ಭೇಟಿ ಮಾಡಿದ್ದೆ, ನನಗೆಲ್ಲೂ ತೋರಿಸ್ಲಿಲ್ಲ. ಅವತ್ತು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾಗ DCP ಅವ್ರನ್ನ ಭೇಟಿ ಮಾಡಿದಾಗ 100% ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ಏಟ್ ಬಿದ್ದಿದೆ ಅಂತ ನನಗೇನು ಹೇಳಿಲ್ಲ. ಸರಿ, ನಿಮಗೆ ತೋರಿಸಿದ್ರೆ ನಾವು ನಂಬಿಕೆ ಇದೆ. ನಮ್ಗೆ ನಿಮಗ್ ತೋರಿಸಿದ್ರೆ 100% ನಾವು ನಂಬ್ತೀವಿ. ಅದಿರ್ಲಿ ಒಂದ್ ಕಡೆ. ಅಲ್ಲ, ಆತರ ಕೇಳಿ ಕೆಲಸ ಮಾಡಬೇಡಿ ಅಂತ ನಾವ್ ಹೇಳ್ತಾ ಇದ್ದೀವಿ. ಆತರ ಕೇಳಿ ಕೆಲಸ ಮಾಡುವಂಥದ್ದು, ಇನ್ನೋಸೆಂಟ್ ಮತ್ತೆ ನೀವು ಗಸ್ತಿಗಿರಿ ಮಾಡುವಂಥದ್ದು, ಅವ್ರನ್ನ ಒಳಗಡೆ ಹಾಕ್ಸುವಂತ ಕೆಲಸವನ್ನ ದಯಮಾಡಿ ಮಾಡಬೇಡಿ. ತಿರ್ಗಾ ಅದನ್ನೇ ಕೇಳಿ ನಾನೇನ್ ಹೇಳಿ, DCM ಅವರು ಕೆಲವು ಮಾಹಿತಿಗಳ ಆಧಾರದ ಮೇರೆಗೆ ಪೊಲೀಸ್ನವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವು ವಿಚಾರಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ನಾವು ಹೇಳುವಂತ ಕೆಲಸವನ್ನ ಮಾಡ್ತೀವಿ, 100% ಮಾಡ್ತೀವಿ. BJP ಅವರು ಮಾಡ್ತಾ ಇರುವಂತ ಕೆಲಸಗಳನ್ನ ಮಾತಾಡಿ, ದಯಮಾಡಿ ಅದು ಪ್ರಶ್ನೆ ಕೇಳಿ. ಇದು ಯಾರು, ಈ ವ್ಯಕ್ತಿ ಯಾರು, RSS ಅಲ್ವಾ? ಅಲ್ಲಲ್ಲ, ಇದನ್ನ ಯಾಕೆ ಬಿಡ್ತೀರಿ ನೀವ್? ಹೇಳಿ ಸರ್ ವಿನೋದ್, ಈ ವ್ಯಕ್ತಿ RSS ಇದು ಹೇಳಿ ಸರ್, ಇದು ಹಿನ್ನೆಲೆ ಏನ್ ಸರ್? ಹೌದು, ಅದೇ ಸಾವಿನ ಮನೆಯಲ್ಲಿ ನಮ್ಗೆ ಯಾಕೆ ಹೇಳ್ತಾರೆ ಅವರು, ನನಗೆ ಯಾಕೆ ಹೇಳ್ತಾರೆ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳ ಹಿಡಿಯುವಂತ ಕೆಲಸವನ್ನ 2 ಸೆಕೆಂಡ್ ಅಲ್ಲಿ ಬರ್ತಾರೆ BJP ಅವ್ರು ಮಾಡಕ್ಕೆ. ಯಾರು ಮಾಡ್ತಾ ಇರೋದು? ನಾವ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇರುವಂತದ್ದು ಯಾರು ಸ್ವಾಮಿ? ಸಾವನ್ನ ಮಾಡಿಸುವಂತ ಕೆಲಸವನ್ನ ಇವರೇನೆ ಆ ಮನೆಯಲ್ಲಿ ಬಂದು ರಾಜಕಾರಣ ಮಾಡ್ತಾ ಇರುವಂತವ್ರು ಇಡೀ ದೇಶದಲ್ಲಿ BJP ಅವರು, ನಾವಲ್ಲ. ಏನ್ RSS ದೇಶ ಉದ್ಧಾರ ಮಾಡಿರುವಂಥದ್ದು ಯಾವುದು ಅಂತ ದಯಮಾಡಿ 1, 2, 3, 4 ನಿದರ್ಶನ ಹೇಳಿ. ನಾವು ಬರ್ಕತ್ತೀವಿ, ಜನಗಳಿಗೆ ಪ್ರಚಾರ ಮಾಡ್ತೀವಿ. ಏನು RSS ಅವ್ರ ಬಗ್ಗೆ ಮಾತಾಡ್ರೆ, BJP ಅವ್ರ ಬಗ್ಗೆ ಮಾತಾಡ್ರೆ ಉರಿ ಹತ್ಕೊಡು ದೇಶಾದ್ಯಂತ ನಾನು ವಿರುದ್ಧ ಕಂಪ್ಲೇಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾರಲ್ಲ.